ಆಗಲೇ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು. ಈಗ ದೇಶದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಕೂಡ ಗ್ಯಾರಂಟಿಗಳನ್ನೇ ಆಧಾರವಾಗಿ ಬಂಡವಾಳವನ್ನಾಗಿ ಮಾಡಿಕೊಂಡಿದೆ. ಅದರಲ್ಲೂ ಈ ಬಾರಿ ದೇಶಕ್ಕೆ ಕಾಂಗ್ರೆಸ್ 25 ಗ್ಯಾರಂಟಿಗಳನ್ನು ನೀಡ್ತಾ ಇದೆ. ಹಾಗಾದರೆ ಏನದು 25 ಗ್ಯಾರಂಟಿ ನೋಡೋಣ. ಐದು ನ್ಯಾಯ 25 ಗ್ಯಾರಂಟಿ ರೈತ ಶ್ರಮಿಕ ಮಹಿಳೆ ಯುವಕರಿಗೆ ಬಂಪರ್. ಬಡ ಮಹಿಳೆಗೆ 1,25,000 ರೂಪಾಯಿವರೆಗೆ ಆರೋಗ್ಯ ವಿಮೆ. ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಗ್ಯಾರಂಟಿ ಅಸ್ತ್ರದಿಂದಲೇ ಗದ್ದುಗೆ ಏರಿದ್ದ ಕಾಂಗ್ರೆಸ್ ಇದೀಗ ದೇಶದಾದ್ಯಂತ ಗ್ಯಾರಂಟಿ ಘೋಷಣೆ ಮಾಡಿದೆ. ಮಹಿಳೆಯರಿಗೆ ನ್ಯಾಯ, ಯುವಜನರಿಗೆ ನ್ಯಾಯ, ರೈತರಿಗೆ ನ್ಯಾಯ, ಶ್ರಮಿಕರಿಗೆ ನ್ಯಾಯ ಮತ್ತು ಪಾಲುದಾರಿಕೆಯ ನ್ಯಾಯ. ಈ 5 ನ್ಯಾಯಗಳ ಆಧಾರದ ಮೇಲೆ ಕಾಂಗ್ರೆಸ್ ತನ್ನ ಗ್ಯಾರಂಟಿ ಯೋಜನೆಗಳನ್ನ ರೂಪಿಸಿದೆ. ಪ್ರತಿಯೊಂದು ನ್ಯಾಯಕ್ಕಾಗಿ ತಲಾ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. 5 पिलर्स में से 25 ಗ್ಯಾರಂಟಿ ನಿಕಲ್ತೆ हैं. ಹಾಗಿದ್ರೆ ಒಂದೊಂದು ನ್ಯಾಯದಲ್ಲಿ ಬರುವ ಗ್ಯಾರಂಟಿಗಳು ಯಾವುವು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮಹಿಳೆಯರಿಗೆ ನೀಡಿರುವ 5 ಗ್ಯಾರಂಟಿ ಪೈಕಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ವಾರ್ಷಿಕ 1 ಲಕ್ಷ ರೂಪಾಯಿ ನೆರವು ನೀಡೋದಾಗಿ ಭರವಸೆ ನೀಡಿದೆ. ಅಲ್ಲದೆ ಕೇಂದ್ರ ಸರ್ಕಾರದ ಉದ್ಯೋಗ ನೇಮಕಾತಿಯಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ನೀಡ್ತೀವಿ ಎಂದಿದೆ. ಹಾಗೇನೆ ಆಶಾ, ಅಂಗನವಾಡಿ, ಬಿಸಿಯೂಟ ಕಾರ್ಯಕರ್ತೆಯರ ವೇತನವನ್ನ ಡಬಲ್ ಮಾಡುವ ಗ್ಯಾರಂಟಿ ಘೋಷಿಸಿದೆ. ದೇಶದ ಮಹಿಳೆಯರಿಗೆ, ಅದರಲ್ಲೂ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಕಾನೂನಿನ ಅರಿವು ಮೂಡಿಸುವುದಕ್ಕೆ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಕಾನೂನು ಸಹಾಯಕರನ್ನ ನೇಮಿಸುವ ಗ್ಯಾರಂಟಿ ನೀಡಿದೆ. ಇನ್ನು ದೇಶದ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗಾಗಿ ಸಾವಿತ್ರಿಬಾಯಿ ಪುಲೆ ಹೆಸರಿನಲ್ಲಿ ಹಾಸ್ಟೆಲ್ ತೆರೆಯುವ ಗ್ಯಾರಂಟಿಯನ್ನ ಕಾಂಗ್ರೆಸ್ ಘೋಷಿಸಿದೆ. ಇನ್ನು ಯುವ ನ್ಯಾಯ ಗ್ಯಾರಂಟಿ ಅಡಿಯಲ್ಲಿ ಕೇಂದ್ರದಲ್ಲಿ 30 ಲಕ್ಷ ಹುದ್ದೆ ಭರ್ತಿ ಮಾಡ್ತೀವಿ ಎಂದಿದೆ. ಅಲ್ಲದೆ ಪದವಿ, ಡಿಪ್ಲೊಮಾ ಮಾಡಿದ ನಿರುದ್ಯೋಗಿಗಳಿಗೆ 1 ವರ್ಷ ಉದ್ಯೋಗದ ತರಬೇತಿ ಹಾಗೂ 1 ಲಕ್ಷ ಸ್ಟೇ ಫಂಡ್ ನೀಡ್ತೀವಿ ಅಂತ ಘೋಷಣೆ ಮಾಡಲಾಗಿದೆ. ಇನ್ನು ದೇಶದಲ್ಲಿ ನೇಮಕಾತಿ ವೇಳೆ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣಗಳು ಆಗಾಗ ನಡೀತಾನೆ ಇರ್ತಾವೆ. ಇದನ್ನ ತಡೆಯೋದಕ್ಕೆ ವಿಶೇಷ ಕಾಯ್ದೆ ರೂಪಿಸ್ತೀವಿ ಅನ್ನೋ ಗ್ಯಾರಂಟಿಯನ್ನ ಕಾಂಗ್ರೆಸ್ ಕೊಟ್ಟಿದೆ. ಅಲ್ಲದೆ ಟ್ರಕ್ ಚಾಲಕರು, ಮೆಕ್ಯಾನಿಕ್ಗಳು, ಕಾರ್ಪೆಂಟರ್ಗಳು, ಸೆಕ್ಯೂರಿಟಿ ಗಾರ್ಡ್ ರೀತಿ ತಾತ್ಕಾಲಿಕ ಕೆಲಸದಲ್ಲಿ ತೊಡಗಿರುವ ಸುಮಾರು 1.2 ಕೋಟಿ ಕೆಲಸಗಾರರಿಗೆ ಸಾಮಾಜಿಕ ಭದ್ರತೆ ನೀಡುವ ಗ್ಯಾರಂಟಿ ಘೋಷಿಸಿದೆ. ಅಲ್ಲದೆ ಸ್ಟಾರ್ಟ್ಅಪ್ ಮಾಡುವ ಹಾಗೂ ಸ್ವಂತ ಉದ್ಯೋಗ ಮಾಡುವವರಿಗೆ ಆರ್ಥಿಕ ನೆರವು ನೀಡೋದಕ್ಕೆ 5,000 ಕೋಟಿ ಅನುದಾನ ತೆಗೆದಿಡೋದಾಗಿ ಕಾಂಗ್ರೆಸ್ ಘೋಷಿಸಿದೆ. ರೈತರಿಗೆ ಸಾಲ ಮನ್ನಾ ಭರವಸೆ ನೀಡಲಾಗಿದೆ. ಕೃಷಿ ಉತ್ಪನ್ನಗಳ ಬೆಲೆ ನಿಗದಿಗೆ ಆಯೋಗ ರಚನೆ ಮಾಡೋದಾಗಿ ಕಾಂಗ್ರೆಸ್ ಭರವಸೆ ನೀಡಿದೆ. ಹಾಗೆಯೇ ಎಪಿಎಂಸಿ ಮೂಲಕ ಬೆಳೆ ಮಾರಾಟ ಮಾಡುವ ರೈತರು ಖಾತೆಗೆ ಬೆಂಬಲ ಬೆಲೆ ನೇರವಾಗಿ ಖಾತೆಗೆ ಜಮೆ ಆಗುವಂತೆ ನೋಡಿಕೊಳ್ಳುವ ಭರವಸೆ ನೀಡಲಾಗಿದೆ. ಅಲ್ಲದೆ ರೈತರಿಗೆ ನೆರವಾಗುವುದಕ್ಕೆ ಶಾಶ್ವತ ಕೃಷಿ ಹಣಕಾಸು ಆಯೋಗ ಸ್ಥಾಪನೆ ಮಾಡೋದಾಗಿ ಹೇಳಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳೆ ವಿಮೆಯ ಹಣವನ್ನ 30 ದಿನದಲ್ಲಿ ರೈತರ ಖಾತೆಗೆ ಜಮೆ ಮಾಡಿಕೊಡುವ ವ್ಯವಸ್ಥೆ ರೂಪಿಸುವುದಾಗಿ ಕಾಂಗ್ರೆಸ್ ಭರವಸೆ ನೀಡಿದೆ. नारी न्याय के तहत गरीब परिवार की महिला को सालाना 1 लाख की मदद देंगे. ಇಷ್ಟೇ ಅಲ್ಲ, ಶ್ರಮಿಕರಿಗೆ ಕಾಂಗ್ರೆಸ್ ಬಂಪರ್ ಕೊಡುಗೆಯನ್ನೇ ಘೋಷಿಸಿದೆ. ಬಿಜೆಪಿ ಸರ್ಕಾರದ ಕಾರ್ಮಿಕ ವಿರೋಧಿ ಕಾಯ್ದೆ ಹಿಂಪಡೆಯುವ ಗ್ಯಾರಂಟಿ ನೀಡಿದೆ. ಇಷ್ಟೇ ಅಲ್ಲ, ಅಸಂಘಟಿತ ಕಾರ್ಮಿಕರಿಗೆ ಜೀವ ವಿಮೆ ಮತ್ತು ಅಪಘಾತ ವಿಮೆಯ ಭರವಸೆ ಕೊಟ್ಟಿದೆ. ಕಾರ್ಮಿಕರಿಗೆ ಉಚಿತ ವೈದ್ಯಕೀಯ ಪರೀಕ್ಷೆ, ಚಿಕಿತ್ಸೆ, ಆಪರೇಷನ್ ವ್ಯವಸ್ಥೆ ಮಾಡೋದಾಗಿ ಹೇಳಿದೆ. ನರೇಗಾ ಯೋಜನೆಯ ದಿನಗೂಲಿಯನ್ನ ಕನಿಷ್ಠ 400 ರೂಪಾಯಿ ಏರಿಕೆ ಮಾಡೋದಾಗಿ ಘೋಷಣೆ ಮಾಡಿದೆ. ನಗರ ಪ್ರದೇಶಗಳಲ್ಲೂ ನರೇಗಾ ರೀತಿಯ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೊಳಿಸುವ ಗ್ಯಾರಂಟಿ ನೀಡಿದೆ. ಆದರೆ ಕಾಂಗ್ರೆಸ್ ಗ್ಯಾರಂಟಿಯನ್ನ ಬಿಜೆಪಿ ಟೀಕಿಸಿದೆ. ಇದು ಸುಳ್ಳುಗಳ ಕಂತೆ, ಮತದಾರರನ್ನ ದಾರಿ ತಪ್ಪಿಸುವುದಕ್ಕೆ ಮಾಡಿರುವ ಗ್ಯಾರಂಟಿ ಅಂತ ನಾಯಕರು ಕುಟುಕಿದ್ದಾರೆ. ಹರೀಶ್, ಟಿವಿ9, ನವದೆಹಲಿ.